ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಫ್ರೆಂಡ್ ಪದೇ ಪದೇ ಕಾಲ್ ಮಾಡತ್ತಿದ್ಲು, ಎದ್ದೆ ಅಂತಂದು. ಯಾಕಂತಂದ್ರೆ ಮುಂದೆ ಹೇಳ್ತೀನಿ ಬರ್ರಿ. ಎದ್ದು ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಮೆಟ್ರೋಗೆ ಹೊಂಟಿದ್ದೆ. ಸಿಕ್ಕಾಪಟ್ಟೆ ರಶ್ ಇತ್ತು ಮೆಟ್ರೋ. 10 ಗಂಟೆ ಹಿಂಗಾದ್ರೂ ಜನ ಹೆಂಗೆ ಓಡಾಡ್ತಾರ, ಹೆಂಗೆ ಏನು ಅಂತ ಅನಿಸ್ಬಿಡುತ್ತೆ ನನಗೆ. ಹಂಗೆ ನಮ್ಮ ಕೃಷ್ಣಗೆ ಹಾಯ್ ಹೇಳಿಬಿಡ್ರಿ, ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡ್ಬಿಡ್ರಿ. ಇಸ್ಕಾನ್ ಮುಂದನ ಹೋಗ್ಬೇಕಲ್ಲ, ಸೊ ಹಂಗಾಗಿ ಅದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಎಲ್ಲಂತಂದ್ರೆ ನೀವೇ ನೋಡ್ರಿ, ಇವ್ರ ಮನೆಗೆ ಬಂದಿದ್ದೆ. ರೆಡಿ ಮಾಡಿ ಒಬ್ಬಕ್ಕೆ ಅಲ್ಲಿಗೆ ಫಸ್ಟ್ ಟೈಮ್ ಬ್ಯಾನರ್ ಮಾಡಿಸೋಣಂತ. ಮಾಡಿಸ್ರಿ ಈಕಿಗೆ ಬ್ಯಾನರ್ ಮಾಡಿಸ್ಬೇಕಂತ ಸುಂದ್ರವ್ಗೆ. ಯಾಕಂದ್ರೆ ಮನೆಯಿಂದ ಪಾಪ ಮೆಟ್ರೋ ಸ್ಟೇಷನಿಗೆ ಅವ್ರಿಗೂ ಕರೆಯಕ್ಕೆ ಬಂದಿದ್ಲಲ್ಲ. ಆ್ಯಕ್ಚುಲಿ ಆಕೆ ಒಬ್ಬಕ್ಕೆ ಎಲ್ಲೂ ಓಡಾಡೋಂಗಿಲ್ಲ, ಸೊ ಹಾಗಾಗಿ ಹೇಳಿದ್ದೆ ಆ ಥರ ಬ್ಯಾನರ್ ಮಾಡಿಸೋಣ ಅಂತ ಮಜಾಕ್ ಮಾಡಿದೆ ಆಕೆಗೆ. ಆಮೇಲೆ ಈಕಿ ಅವ್ರ ಅಣ್ಣಗೆ ಖಾರದ ಹೋಳಿಗೆ ಮಾಡಿಕೊಟ್ರು, ನನಗೆ ನಮ್ಮ ಅಣ್ಣ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟ. ಇನ್ನೂ ಅಂಗಡ್ಯಾಗ ಯಾವಾಗ ತಂದಿರ್ತಾರೋ ಯಾವಾಗಿಲ್ಲೋ ಪ್ರಿಸರ್ವೇಟಿವ್ ಮಾಡಿಕೊಡ್ತಾನೆ. ನೀವು ಆಗ ಮಾಡಿಕೊಡ್ತೀನಿ ತಡಿ ಅಂತಂದು ಒಂದು 10-15 ನಿಮಿಷದಾಗ ಎಲ್ಲನೂ ಮಾಡಿಕೊಟ್ಟ. ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ನಮ್ಮ ಮನೆಗೆ ಹೋದಾಗ ಇದನ್ನು ಟ್ರೈ ಮಾಡಿಸ್ತೀನಿ, ಇಲ್ಲ ಹೆಂಗೆ ಮಾಡೋದು ಅಂತ ನಾನು ಕೇಳ್ಕೊಂಡು ಮಾಡ್ತೀನಿ. ಆಮೇಲೆ ಸಾಯಂಕಾಲ ಆಯ್ತು ಪ್ರಕಾರ ಹೋಗೋದಾಯ್ತು. ಯಾಕಂದ್ರೆ ಮಾರನೇ ದಿನ ಡ್ಯೂಟಿಗೆ ಹೋಗ್ಬೇಕಲ್ರಿ, ಬೆಂಗಳೂರಾಗಿದ್ದವ್ರು ಹಣೆ ಬಾರನೇ ಅಷ್ಟು. ಸೊ ಹಾಗಾಗಿ ಹೊಂಟೆ ಮನೆಗೆ. ಆಮೇಲೆ ಇಲ್ಲಿ ಚಹಾ ಮಸ್ತ್ ಸಿಗುತ್ತಲೇ, ಕುಡಿಬಾ ಅಂತಂದು ಅಲ್ಲಿ ಚಹಾ ಕುಡಿಸಿದ್ಲು. ಬರುವಾಗೂ ಮೆಟ್ರೋಗೆ ಬಂದೆ. ಸೇಮ್ ಜಾಲಹಳ್ಳಿ ಟು ಟೀನ್ ಫ್ಯಾಕ್ಟ್ರಿಯಿಂದ KR ನಾ ಹೋಗೋಷ್ಟಲ್ಲಿ ನಮ್ಮ ಮನೆಯವರು ಅಡುಗೆ ಮಾಡಿದ್ರು. ಹೆಂಗಾಗೈತಿ ಅಕ್ಕಿ ಮಾಡಿದ್ದು? ಮಸ್ತ್ ಆಗೈತಿಲ್ಲ? ಈ ಬಾವಿಗೆ ಹಗ್ಗ ಕಟ್ಟಿ ಬಿದಿಗೆ ಬಿಟ್ರೆ ಇಲ್ಲಿಂದ ನೀರೆತ್ಕೊಳತ್ತೆ ಬಿಂದಿಗೆ. ಆದ್ರೆ ಇಲ್ಲಿ ನೋಡಿ, ಇಲ್ಲಿಂದ ಜೋಸಫ್ ಸ್ಟೈಲ್ ಯಾರು ಮಾಡಿದ್ದು ಈ ಟನಲ್ ಅಲ್ಲಿಂದ ಮೇಲೋಗಿ ಇಲ್ಲಿ ಖುಷಿ ಅವ್ರ ತಂಗಿ ಏನಾರು ಮಾಡಿದ್ರ. ನನಗಂತೂ ಮಾಡಕ್ ಬರಲ್ಲ ಇವು. ಆಕಿನ ರುಚಿ ಹಚ್ಚಿದೆ ಆ್ಯಕ್ಚುಲಿ ಇದನ್ನ, ಹೌದಿಲ್ಲ? ರಾಜಕೀಯದವರು ಗದ್ದುಗೆ ಹಿಡಿಬೇಕಾದ್ರೆ ಅದೇನು ಸುಮ್ಮನೆ ವಿಷಯ ಅಲ್ಲ. ಹಂಗ ರೈಸು ಊಟ ಗೀಟ ಮುಗಿಸಿ ಮಲಗಿದ್ದಾಯಿತು. ಇಷ್ಟ ಆಗಿತ್ತು ನನ್ನ ವಿಡಿಯೋ. ಮತ್ತೆ ನಾಳೆ ಸಿಗುವ. ಬಾಯ್ ಬಾಯ್.